ಡಿಕೆ ಶಿವಕುಮಾರ್ ಅವರ ಪ್ರತಿಯೊಂದು ಪೊಲಿಟಿಕಲ್ ಹೆಜ್ಜೆಗೂ ಬೆಂಬಲವಾಗಿ ನಿಂತಿದ್ದ ಶಾಸಕ ಕುಣಿಗಲ್ ರಂಗನಾಥ್ ಈಗ ಯೂ ಟರ್ನ್ ಹೊಡೆದಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಮಾತಾಡಲ್ಲ ಎಂದ ಶಾಸಕ, ನನಗೆ ನೋಟಿಸ್ ಬಂದಿದೆ, ನಾನು ಏನೂ ಮಾತನಾಡೋದಿಲ್ಲ. ಶಾಸಕ ಕುಣಿಗಲ್ ರಂಗನಾಥ್ ಯೂ ಟರ್ನ್ ಹೊಡೆದಿದ್ದಾರೆ. ಡಿಕೆ ಶಿವಕುಮಾರ್ ಈಗ ಕೆಮ್ಮು ಅಂದರೆ ಮಾತ್ರ ಕೆಮ್ತಿದ್ದಂತಹ ಶಾಸಕ. ಸರಿ ಬೇಕಾದ್ರೆ ಈಗ ಸೀನ್ಕೋ ಅಂದರೆ ಆಗ ಸೀನ್ಕತ್ತಾ ಇದ್ರು ಅಂತಹ ಶಾಸಕ ಕುಣಿಗಲ್ ರಂಗನಾಥ್ ಅವರಿವತ್ತು ನನಗೆ ನೋಟಿಸ್ ಬಂದಿದೆ, ನಾನು ಏನು ಮಾತನಾಡೋದಿಲ್ಲ ಅಂಥೇಳಿ ಒಂದು ರಿಯಾಕ್ಟ್ ಕೊಟ್ಟಿದ್ದಾರೆ. ನಾನು ಡಿ ಕೆ ಪರ ಮಾತಾಡೋಕ್ಕೆ ಡೆಲ್ಲಿಗೆ ಹೋಗಿಲ್ಲ, ಮತ್ತು ಮೊನ್ನೆ ಯಾಕೆ ಹೋದ್ರಿ ಅಂತ ಕೇಳಿದ್ರೆ ತುಮಕೂರಿಗೆ ಮತ್ತೊಂದು ಮಂತ್ರಿ ಕೊಡಿ ಅಂತ ಬೇಡಿಕೆ ಇಡೋದಕ್ಕೆ ಹೋಗಿದ್ದೆ. ಡಿ ಕೆ ಒಬ್ಬ ಪ್ರಬಲ ನಾಯಕ, ಅದಕ್ಕೆ ಅವರು ಕೆಪಿಸಿಸಿ ಅಧ್ಯಕ್ಷ ಆಗಿರೋದು. ಕುಣಿಗಲ್ ಶಾಸಕ ರಂಗನಾಥ್ ಸ್ಫೋಟಕ ಹೇಳಿಕೆ. ಶಾಸಕ ಕುಣಿಗಲ್ ರಂಗನಾಥ್ ಯೂ ಟರ್ನ್ ಹೊಡೆದಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸ್ಥಾನದ ಜಟಾಪಟಿ ಜೋರಾಗಿ ನಡೀತಾ ಇದೆ. ಮಂಗಳವಾರ ಇದ್ದಂತಹ ತೀವ್ರತೆ ಬುಧವಾರಕ್ಕೆ ಹೆಚ್ಚಾಗಿರುತ್ತೆ, ಬುಧವಾರದ ಗುರುವಾರಕ್ಕೆ ಹೆಚ್ಚಾಗಿರುತ್ತೆ. ಕ್ಷಣಚಿತ್ತಂ ಕ್ಷಣಪಿತ್ತಂ ಅನ್ನೋ ಹಾಗೆ ಕ್ಷಣ ಕ್ಷಣಕ್ಕೂ ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ. ಈ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ತನ್ನ ಪರ ಬೆಂಬಲ ಸೂಚಿಸುವ ಶಾಸಕರು ಎಷ್ಟಿದ್ದಾರೆ ಅಂಥೇಳಿ ಒಂದು ಅಗ್ನಿ ಪರೀಕ್ಷೆಗೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅನೇಕರು ಸದಾಶಿವನಗರದ ಡಿ ಕೆ ಮನೆಗೆ ಬರ್ತಾರೆ. ಇನ್ನೊಂದಷ್ಟು ಜನ ಅವರವ್ರ ಕ್ಷೇತ್ರದಲ್ಲೇ ನಿಂತ್ಕೊಂಡು ಮಾತನಾಡ್ತಾರೆ. ಉದಾಹರಣೆಗೆ ಇಕ್ಬಾಲ್ ಅನ್ಸಾರಿ, ಕುಣಿಗಲ್ ರಂಗನಾಥ್, ಪಕ್ಷೇತರ ಅಭ್ಯರ್ಥಿ ಶರತ್ ಬಚ್ಚೇಗೌಡ, ಹೀಗೆ ಒಂದಷ್ಟು ಜನ, ತನ್ವೀರ್ ಸೇಠು, ಹೀಗೆ ಒಂದಷ್ಟು ಜನ ಅವರವ್ರ ಕ್ಷೇತ್ರದಲ್ಲಿ ನಿಂತ್ಕೊಂಡು ಬೆಂಬಲ ಸೂಚಿಸ್ತಾರೆ. ಇನ್ನೂ ಒಂದಷ್ಟು ಜನ ಮನೆ ಬಾಗಿಲಿಗೆ ಬರ್ತಾರೆ. ಈ ಬಂದು ಧ್ವನಿ ಎತ್ತಿದವರ ಪೈಕಿ ಸುಮಾರು ಅಪ್ರಾಕ್ಸಿಮೇಟ್ 40 ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಕೆಲವರು ಅದು 70-80 ಸಂಖ್ಯೆಗೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸುವವರು ಇದ್ದಾರೆ. ಹೀಗೆಲ್ಲ ಮಾಡುವುದರ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ಅವರು ಸಾರುವ ಸಂದೇಶ ಏನು ಅಂತ ಕೇಳಿದ್ರೆ, ನನ್ನ ಪರ 80 ಶಾಸಕರ ಬೆಂಬಲ ಇದೆ, ಹಾಗಾಗಿ ನನ್ನನ್ನು ಸಿ ಎಂ ಮಾಡಬೇಕು. 140 ಕಾಂಗ್ರೆಸ್ಸಿನ MLAಗಳಿದ್ದಾರೆ. ಆ ಪೈಕಿ 80 ಶಾಸಕರು ಡಿ ಕೆ ಶಿವಕುಮಾರ್ ಅವರ ಪರ ಬಂದರೆ ಉಳಿದವರು ಸಿದ್ದರಾಮಯ್ಯರ ಪರ ಇದ್ದಾರೆ ಅಂತ ಅರ್ಥ. ಹೆಚ್ಚಿನ ಸಂಖ್ಯೆ ಸಿದ್ದರಾಮಯ್ಯರ ಪರ ಇದ್ದಾರಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಹೆಂಗೆ ಸಿ ಎಂ ಸ್ಥಾನ ಕೊಡಬೇಕು ಅನ್ನೋ ಪ್ರಶ್ನೆಗಳು ಉದ್ಭವಗೊಳ್ಳುತ್ತೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರೇನಾದರೂ ಅವ್ರ ಬಲಗಾಲನ್ನು ಸ್ವಲ್ಪ BJP ಕಡೆ ಇಟ್ಟರೆ ಅಲ್ಲಿಗೆ ಕೇಲ್ ಖತಮ್ ನಾಟಕ ಬಂದು ರಾಜ್ಯದ ಆಡಳಿತ ಸರ್ಕಾರ ಪತನಗೊಳ್ಳುತ್ತೆ. BJPಯಲ್ಲಿ 66 ಶಾಸಕರಿದ್ದಾರೆ, ಇಬ್ಬರು ಸೇರ್ಕೊಂಡು ಸರ್ಕಾರ ರಚನೆ ಮಾಡ್ಬೋದು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬೋದು, BY ವಿಜಯೇಂದ್ರ ಉಪಮುಖ್ಯಮಂತ್ರಿಗಳಾಗ್ಬೋದು. ಹಿಂಗಂತ ನಾವು ಹೇಳಿದ್ದಲ್ಲ, ಯತ್ನಾಳಿ ಹಿಂದೆ ಒಂದು ರಾಜಕೀಯ ಭವಿಷ್ಯವನ್ನು ನುಡಿದಿದ್ರು. ಹಾಗಾಗಿ ಕುಣಿಗಲ್ ರಂಗನಾಥ್ ಬಗ್ಗೆ ಈ ಬಾರಿ ಪ್ರಶ್ನೆ ಮಾಡಿದಾಗ, ನಾನು ಡೆಲ್ಲಿಗೆ ವಿಸಿಟ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರ ಪರ ಬೆಂಬಲ ಸೂಚಿಸೋದಕ್ಕಲ್ಲ, ಬದಲಾಗಿ ತುಮಕೂರು ಕ್ಷೇತ್ರಕ್ಕೆ ಈಗಾಗಲೇ G ಪರಮೇಶ್ವರ್ ಅವರೊಬ್ಬರು ಸಚಿವರಿದ್ದಾರೆ. ಇನ್ನೂ ಒಂದು ಸಚಿವರನ್ನು ಕೊಟ್ಟರೆ ನಮ್ಮ ಕ್ಷೇತ್ರ ಅಥವಾ ನಮ್ಮ ಜಿಲ್ಲೆ ಉದ್ಧಾರ ಆಗುತ್ತೆ. ಹಾಗಾಗಿ ಇನ್ನೊಂದು ಮಂತ್ರಿಯನ್ನು ಕೇಳೋದಕ್ಕೆ ಹೋಗಿದ್ದೆ ಅಂಥೇಳಿ ಮೆತ್ತಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟು ಅಲ್ಲಿಂದ ಜಾರ್ಕೊಂಡಿದ್ರು. ಇದು ಕುಣಿಗಲ್ ರಂಗನಾಥ್ ಅವರ ಪ್ರತಿಕ್ರಿಯೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.